ನೋಡಿ ಇಲ್ಲಿ ಕೇರಳದವರು ಬಂದು ಗಡಿ ಭಾಗದಲ್ಲಿ ಬಾರ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಾರು ಬಿಡುಗಡೆ ಆಗ್ಬೇಕು ಅಂತ ಕೇರಳದಿಂದ ಬಂದು ಎಲ್ಲ ಮುಸ್ಲಿಮ್ಸ್ಗಳು ಕೇರಳದಲ್ಲಿ ಬಂದು ಇಲ್ಲಿ ಬಾರ್ ಓಪನ್ ಮಾಡಕ್ಕೆ ತಯಾರಾಗಿದ್ದಾರೆ. ಇಲ್ಲಿ ಊರು ಒಗ್ಗಟ್ಟು ಗ್ರಾಮಸ್ಥರು, ಅದು ಬಾವಲಿ ಗ್ರಾಮದಲ್ಲಿರೋರು ಏನಂದ್ರೆ ಇಲ್ಲಿ ಊರ್ ಜನಗಳೇ ಕೇಳ್ತಾ ಇಲ್ಲ, ಊರು ಕೇರಳದಿಂದ ಜನ ಕರ್ಕೊಂಡ್ಬಂದು ಬಾರ್ಗಳನ್ನು ಓಪನ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ಜನಗಳಿಗೆ ಏನು ಬೆಲೆನೇ ಇಲ್ಲ, ಇಲ್ಲಿ ಎಲ್ಲ ಕೇರಳದಿಂದ ಬರ್ತಾ ಇದ್ದಾರೆ. ಇದೆಲ್ಲ ಬೇಕು ಸಾಕ್ಷಿಗೆ. ಸಂಗಡ ಸತ್ತೋದ್ರ ಹೆಂಗ್ ಸತ್ತ ಮಲಿಕ ಇಲ್ಲಿ ಬಾರ್ ಓಪನ್ ಆಗಿದೆ. ಫಸ್ಟ್ನೇ ಓಪನ್ ಆಗಿ 2 ದಿವಸ ಕಾನೂನು ಬಾಹಿರವಾಗಿ ಬಾರ್ ತಗೊಬಂದಿದ್ದಾರೆ. ತಗೊಬಂದು ಚೆಕ್ ಪೋಸ್ಟ್, ಇದು ಬಾಳಿ ಚೆಕ್ ಪೋಸ್ಟ್, ಆನೆಗಳೆಲ್ಲ ಬರೋ ದಾರಿ. ಎಣ್ಣೆ ಹೊಡೆದು ಇಲ್ಲೇ ಮಲಗಿದ್ದಾರೆ. ರೆಸಾರ್ಟ್ ಓನರ್ಗಳು ಅವ್ರ ಬಾರಿಂದ ಹೊರಗಡೆ ತಗೊಬಂದು ಬಿಸಾಕಿದ್ದಾರೆ. ಚಾನಲ್ ಸೈಡ್ ಪರ್ಮಿಷನ್ ಕೊಟ್ಟರು. ಇದು ದಬ್ಬರ್ದೂರು ಮತ್ತೆ ಇದು ಅರಣ್ಯ ಹುಲಿಯ ಸಂರಕ್ಷಣೆ ಪ್ರದೇಶ ಆದ್ರಿಂದ ಕೊಟ್ಟಿರೋದು CL7 ಡಿಪಾರ್ಟ್ಮೆಂಟ್ ಕೊಟ್ಟರು. ಹೌದು CL7 ಕೊಟ್ಟಿರೋದು ಸರ್. ಇಲ್ಲಿ ನೋಡಿ ಇವರೆಲ್ಲ ಲೋಕಲ್ ಅವರೆಲ್ಲ ಎಣ್ಣೆ ಕೊಟ್ಬಿಟ್ಟು ಒಂದೆರಡು ಮುಖ್ಯ ಎಣ್ಣೆ ಹೊಡೆಯೋದು ಗೊತ್ತಾ ಸರ್, ಫಾರೆಸ್ಟ್ ಒಳಗಡೆ ಅಲ್ಲಿ ರೌಂಡ್ ಕುಂತು ಎಣ್ಣೆ ಹೊಡಿ ಸರ್. ಅದಕ್ಕೆ ಸರ್ ಗಲಾಟೆ ಆಯ್ತು. ಬಾಟ್ನೆಲ್ಲ ಇಲ್ಲೇ ಹೊಡಿತಾ ಇದಾರೆ, ಬಾಟ್ನೆಲ್ಲ ಹೊರಗಡೆ ಬಿಸಾಕ್ತಾ ಇದಾರೆ. ನೈಟು ಅಲ್ಲಿ ಹೊಡಿತಾ ಇದಾರೆ ಫಾರೆಸ್ಟ್ ಒಳಗಡೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರಿಗೆ ಯಾವ್ದು ನಮ್ಗೆ ಮನವರಿಕೆ ಬೇರೆ ಕೊಟ್ಟೇ ಇಲ್ಲ. ನಾಗೇಶ್ ಅಂತ ಸರ್, ನಾಗೇಶ್ ಸುಬ್ರಹ್ಮಣ್ಯ ಅಂತ ಇದೇ ಮನೆ ಸರ್. ಪ್ಲಾಸ್ಟಿಕ್ ಕೊಡಕಲ್ವಾ ನೋಡಿ, ಕೂಲಿ ಕೆಲಸ ಮಾಡೋರಿಗೆ ನಾವು ಕೊಡ್ತಾರೆ. ಅವರು ಈ ತರ ಎಲ್ಲ ಎಣ್ಣೆ ಕೊಟ್ಟರೆ ಹೆಂಗೆ ಸರ್? ನೋಡಿ ಸರ್, ಅವರೆಲ್ಲ ಲಂಚ್ ಇಸ್ಕೊಂಡ್ರೆ ಸರ್, ಅವ್ರ ಹತ್ರ ಏನು ಮಾತಾಡಕ್ಕಾಯ್ತಲ್ಲ ಈಗ. ಅಲ್ಲಿ ನೋಡಿ ಸರ್, ಫೈಟ್ ಸರ್. ಒಂದೊಂದು ನಿಮಿಷ ಸರ್, ಆನೆ ಇದೆ ಇದೇ ರೂಟಲ್ಲಿ ಆನೆ ನೈಟ್ ಹೋಗೋದು. ಇಲ್ಲಿ ಕುಡಿದು ಬಂದಿರೋನ ಗ್ಯಾರಂಟಿ ಆಗುತ್ತೆ. ಇಲ್ಲೆಲ್ಲ ಗೊತ್ತು ಇವ್ರು ಏನ್ ಮಾಡಾರ ಅಂತ ಕಾಂಪೌಂಡ್ ಹಾಕವ್ರೆ. ಮೊದಲು ಕಾಂಪೌಂಡ್ ಇರ್ಲಿಲ್ಲ ಸರ್, ಆನೆ ಹಂಗೆ ರೋಡೇ ಬರುತ್ತೆ. ಓಪನ್ ಮಾಡ್ತಾವ್ರೆ. ನೈಟ್ ಬರೋ ಆನೆ ಓಡಾಡೋ ಜಾಗ ಸರ್ ಇದು. ಇದೇ ರೂಟ್ಗೆ ಅಡ್ಡುಗೋಡೆ ಕಟ್ಟಿದ್ದಾರೆ. ಈಗ ಆನೆ ಬರೋದು ಹಿಂಗೇನೆ ಬರೋದು. ಅಡ್ಡುಗೋಡೆ ಕಟ್ಕೊಂಡಿದ್ದಾರೆ ಇವರು. ಅಲ್ಲಿ ಒಳಗಡೆ ಸೋಲಾರ್ ಹಾಕಿದ್ದಾರೆ ಸರ್. ನಿಮ್ಮ ಹೊಳೆಯಿಂದ ಎಷ್ಟು ಮರಳು ಹೊಡೆದಾಕಿದ್ದಾರೆ ನೋಡಿ ಸರ್. ಒಳಗಡೆ ಮರಳುಗಳು ಒಳಗಡೆ 10-50 ಲೋಡ್ ಮರಳೈತೆ ಒಳಗಡೆ. ನಮಗೆ ಬಡವ್ರಿಗೆ ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ ಸರ್. ಬಡವ್ರಿಗೆ ಮನೆ ಕಟ್ಟಕ್ಕೆ ಆಯ್ತಾ ಇಲ್ಲ ಮರಳು ತಗೊಂಡು. ಲೆಟರ್ ಕೊಟ್ಟಿದ್ದೀವಿ ನಾವು ಸರ್. ಇದು ಬನ್ನಿ ಸರ್, ನಾವು ತೋರಿಸ್ತೀವಿ. ಅದು ಒಳಗೆ ಬನ್ನಿ ಸರ್. ಹಲೋ ಹೇಳಿ ಪರವಾಗಿಲ್ಲ, ಹೇಳಿ. ಹೇಳಿ